ಸುಮತಿ ತನ್ನ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಅವಳಿಗೆ ತನ್ನ ಸೊಸೆ ಅಂದರೆ ತುಂಬ ಗೌರವ, ಅದಕ್ಕಿಂತ ಜಾಸ್ತಿ ತುಂಬ ಇಷ್ಟಪಡ್ತಾ ಇರ್ತಾಳೆ. ಸುಮತಿ ತನ್ನ ಸೊಸೆನ ಕೇಳದೆ ಯಾವುದೇ ನಿರ್ಧಾರನೂ ಮಾಡ್ತಾ ಇರಲ್ಲ. ಸೊಸೆ ಅಂದರೆ ಅಷ್ಟು ಇಷ್ಟಪಡ್ತಾ ಇರ್ತಾಳೆ. ಆದರೆ ರಚನಾ ಮಾತ್ರ ತನ್ನ ಅತ್ತೆ ಕಂಡ್ರೇನೆ ಆಗ್ತಾ ಇರಲ್ಲ. ಯಾವಾಗಲೂ ತನ್ನ ಅತ್ತೆ ಹತ್ರ ಜಗಳ ಮಾಡ್ತಾ ಇರ್ತಾಳೆ. ಎಷ್ಟೇ ಪ್ರೀತಿ ತೋರಿಸಿದ್ರು ಅದು ಅವಳಿಗೆ ಹಿಂಸೆ ಅನಿಸೋ ಹಾಗಿರುತ್ತೆ. ಆದರೆ ಸುಮತಿ ಮಾತ್ರ ತನ್ನ ಸೊಸೆ ಎಷ್ಟೇ ಸಿಟ್ಟು ಮಾಡಿಕೊಂಡ್ರು, ಎಷ್ಟೇ ಬೇಜಾರು ಮಾಡಿಕೊಂಡ್ರು ತನ್ನ ಸ್ವಂತ ಮಗಳನ್ನ ನೋಡ್ಕೊಂಡಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಯಾವುದೇ ರೀತಿ ಬೇಜಾರು ಮಾಡ್ಕೊಂಡಿರಲ್ಲ. ಅಮ್ಮ ರಚನಾ, ಟೈಮ್ ಆಯ್ತಲ್ಲಮ್ಮ, ಊಟ ಮಾಡುವಂತೆ ಬಾರಮ್ಮ. ಓಹೋ, ನನಗೆ ಊಟ ಹಾಕಿದ್ದಾರೆ ಅನಿಸುತ್ತೆ ಅತ್ತೆ, ಅದಕ್ಕೆ ಟೈಮ್ ಆಯಿತು ಬಾ ಊಟ ಮಾಡೋಣ ಅಂತ ಕರಿತಿದ್ದಾರೆ. ಒಳ್ಳೇದಾಯಿತು, ನನಗಿವತ್ತಾದರೂ ಕೆಲಸ ತಪ್ಪುತ್ತೆ ಊಟ ಹಾಕ್ಕೊಂಡು ಊಟ ಮಾಡೋದು. ಹಾಂ ಅತ್ತೆ, ಬಂದೆ. ರಚನಾ ಅತ್ತೆ ಊಟ ಹಾಕ್ತಾರೆ ಅನ್ನೋ ಖುಷಿಲಿ ಡೈನಿಂಗ್ ಟೇಬಲ್ ಹತ್ರ ಊಟ ಮಾಡೋಕ್ಕಂತ ಬರ್ತಾಳೆ. ಅತ್ತೆ, ನೀವಿನ್ನೂ ಊಟನೇ ಹಾಕಿಲ್ವಾ? ನಾನು ಊಟಕ್ಕೆ ಕರೆದ್ರಲ್ಲ, ಅದಕ್ಕೆ ಊಟನೇ ಹಾಕಿದ್ದಾರೆ ಇರಬೇಕು, ಮಾಡೋಣ ಅಂತ ಬಂದೆ. ನೀವು ನೋಡಿದ್ರೆ ಹಾಗೆ ಕುತ್ಕೊಂಡಿದ್ದೀರಾ. ಇಲ್ಲಮ್ಮ ರಚನಾ, ನನಗೂ ಸೇರಿಸಿ ಊಟ ಹಾಕ್ಬಿಡು, ಇಬ್ಬರು ಒಟ್ಟಿಗೆ ಊಟ ಮಾಡೋಣ. ಏನು, ನಿಮಗೂ ಸೇರಿಸಿ ಊಟ ಹಾಕ್ಬೇಕಾ? ಹೌದಮ್ಮ ರಚನಾ, ನಾನು ಊಟ ಮಾಡಿಲ್ಲ, ಅದಕ್ಕೆ ಆವಾಗಲೇ ಊಟ ಮಾಡೋಣ ಅಂತ ಹೋದೆ. ಆದರೆ ನೀನು ಊಟಕ್ಕೆ ಬಂದಿರಲಿಲ್ವಲ್ಲ, ನಂಗೆ ಯಾಕೋ ಊಟ ಮಾಡೋಕ್ಕೆ ಮನಸ್ಸೇ ಆಗಿಲ್ಲ. ಅದಕ್ಕೆ ನಿನ್ನ ಜೊತೆನೇ ಊಟ ಮಾಡೋಣ ಅಂತ ಸುಮ್ಮನೆ ಆದೆ. ಇವಾಗ ನನಗೂ ಸೇರಿಸಿ ಊಟ ಹಾಕು, ಇಬ್ಬರು ಒಟ್ಟಿಗೆ ಊಟ ಮಾಡೋಣ. ಅಯ್ಯೋ, ನನಗೆ ಯಾರಾದರೂ ಊಟ ಹಾಕಲಿ ಅಂತ ಕಾಯ್ತಾ ಇದ್ದೆ, ಆದರೆ ಇವರು ನನಗೆ ಊಟ ಹಾಕೊಂಬ ಅಂತಿದ್ದಾರೆ. ಆಹಾ, ನನ್ನ ಹತ್ರ ಕೆಲಸ ಮಾಡ್ಸೋಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ, ಯಾವ ಕೆಲಸ ಕೊಡೋಣ ಅಂತ. ಹೀಗೆ ಸುಮತಿ ಎಷ್ಟೇ ಸ್ವಾಭಾವಿಕವಾಗಿ ಮಾತಾಡಿದ್ರು ರಚನಾ ಅದನ್ನ ಬೇರೆ ಅರ್ಥದಲ್ಲೇ ತಿಳ್ಕೊಳ್ತಿರ್ತಾಳೆ. ಆದರೆ ಸುಮತಿ ಮಾತ್ರ ತನ್ನ ಸೊಸೆನ ತುಂಬ ಇಷ್ಟಪಡ್ತಾ ಇರ್ತಾಳೆ. ಅವಳು ಏನೇ ಮಾಡಬೇಕು ಅಂದ್ರೂ ಸುಮತಿ ತನ್ನ ಸೊಸೆನ ಕೇಳದೆ ಯಾವ ಕೆಲಸನೂ ಮಾಡ್ತಾ ಇರಲ್ಲ. ಒಂದಿನ ರಚನಾ ಮತ್ತೆ ಅವಳ ಗಂಡ ಕಾರ್ತಿಕ್ ಹಾಗೆ ಸುಮತಿ ಎಲ್ಲರೂ ಒಂದು ದೊಡ್ಡ ರೆಸ್ಟೋರೆಂಟಿಗೆ ಹೋಗಿರ್ತಾರೆ. ಅಮ್ಮ, ನಿಮ್ಗೆ ಏನು ಬೇಕೋ ಆರ್ಡ್ರ್ ಮಾಡಿ, ಅವ್ರು ತಂದು ಕೊಡ್ತಾರೆ. ನಿಮ್ಗೆ ಏನು ಬೇಕು, ಏನು ತಿನ್ನಬೇಕು ಅನಿಸುತ್ತೋ ಅದನ್ನು ತಿನ್ನಿ, ಆಯಿತಾ? ಅಯ್ಯೋ, ನನಗೆ ಅದೆಲ್ಲ ಎಲ್ಲಿ ಗೊತ್ತಾಗುತ್ತಪ್ಪ? ಈ ದೊಡ್ಡ ಹೋಟೆಲ್ನಲ್ಲಿ ಏನಿರುತ್ತೋ ಏನಿರಲ್ವೋ ಅದೆಲ್ಲ ನನಗೆ ಎಲ್ಲಿ ಗೊತ್ತಾಗುತ್ತೆ? ಅಮ್ಮ ರಚನಾ, ಅದೇನು ಬೇಕೋ ಆರ್ಡ್ರ್ ಮಾಡಮ್ಮ. ನೀನು ಯಾವ್ದು ಆರ್ಡ್ರ್ ಮಾಡಿದ್ರು ನಾನು ತಿಂತೀನಿ, ನನಗೇನು ಅಭ್ಯಂತರ ಇಲ್ಲ. ಏನು, ನಾನು ಆರ್ಡ್ರ್ ಮಾಡಬೇಕಾ? ನಾನೇನು ಇವ್ರ ಸರ್ವೆಂಟಾ? ಎಲ್ಲ ಕೆಲಸನೂ ಓದಲ್ಲದಕ್ಕೂ ಮಾಡ್ಕೊಂಡು ಹೋಗೋಕ್ಕೆ? ರಚನಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ಗೆ ಆಗಿಲ್ಲ ಅಂದರೆ ನಾನೇ ಮಾಡ್ತೀನಿ ಆರ್ಡರ್ನ. ಅಷ್ಟಕ್ಕೂ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೆಲ್ಲ ರಂಪ ಮಾಡ್ತಿದ್ಯಾ? ಅಷ್ಟು ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯಾ? ಸ್ವಲ್ಪ ಸುಮ್ಮನೆ ಇರು. ಫುಡ್ ಆರ್ಡರ್ ಮಾಡಿ 3 ಜನ ಊಟ ಮಾಡ್ತಾ ಇರ್ತಾರೆ. ಆದರೆ ಸುಮತಿ ಮಿಸ್ ಆಗಿ ಮೈ ಮೇಲೆ ನೀರು ಚೆಲ್ಕೊಳ್ತಾಳೆ. ಆದರೆ ಇದನ್ನ ನೋಡಿ ರೆಸ್ಟೋರೆಂಟ್ನಲ್ಲಿರೋರೆಲ್ಲರೂ ನಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ರಚನೆಗೆ ಅತ್ತ ಮೇಲೆ ತುಂಬ ಸಿಟ್ಟು ಬರುತ್ತೆ. ನೋಡಿದ್ರೇನ್ರಿ ನಿಮ್ಮಮ್ಮನ? ನಾನು ಅಷ್ಟು ಸಲ ಹೇಳಿದೆ ಬೇಡ ಬೇಡ ಕರ್ಕೊಂಡು ಹೋಗೋದು ಬೇಡ ಅಂತ. ಆದರೆ ನೀವು ಒಬ್ಬರೇ ಇರಬೇಕು, ಪಾಪ ಅಮ್ಮ ಒಬ್ಬರೇ ಇರಬೇಕು ಅಂತ ಕರ್ಕೊಂಬಂದ್ರಿ. ಇವಾಗ ನೋಡಿ ಎಲ್ಲರೂ ಎದುರಿಗೂ ಮರ್ಯಾದೆ ತೆಗೆದು ನೆಟ್ಟು ಊಟ ಮಾಡೋಕ್ಕೂ ಬರಲ್ಲ ನಿಮ್ಮಮ್ಮಗೆ. ಹಳ್ಳಿ ಗಮಾರಿ ಥರ ಮಾಡ್ತಾರೆ. ನಿಮ್ಮಮ್ಮನಂತವರಿಗೆ ಮನೆಯೇ ಕರೆಕ್ಟು, ಈ ರೆಸ್ಟೋರೆಂಟ್ ಎಲ್ಲ ಕರೆಕ್ಟ್ ಆಗಲ್ಲ ಅವರಿಗೆ. ಮನೇಲಿ ಅಲ್ಲಿ ಮುಸ್ರೆ ಇದ್ದ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ನೋಡಿ, ಅದೇ ಕರೆಕ್ಟು. ಅದು ರಚನಾ, ಗೊತ್ತಾಗಿಲ್ಲಮ್ಮ, ಗೊತ್ತಾಗದೆ ಚೆಲ್ಕೊಂಡ್ಬಿಟ್ಟೆ. ಅಮ್ಮ, ಹೋಗಲಿ ಬಿಡು, ನೀನು ಬೇಜಾರು ಮಾಡ್ಕೋಬೇಡ, ಏನಾಗಲ್ಲ. ಏನೋ ಗೊತ್ತಾಗದೆ ಆಯಿತು ಬಿಡು. ನೀಟಾಗಿ ಊಟ ಮಾಡಿದ್ರೆ ಸರಿ ಆಗ್ತಿತ್ತು, ಏನೋ ತಪ್ಪಾಯಿತು, ಇರಲಿ ಬಿಡು. ಆದರೂ ರಚನಾ, ಬೇಜಾರು ಮಾಡ್ಕೋಬೇಡಮ್ಮ, ನನಗೇನೋ ಗೊತ್ತಾಗದೆ ಆಗ್ಬಿಟ್ಟು. ಇದೊಂದು ಸಲ ನನ್ನ ಕ್ಷಮಿಸ್ಬಿಡು. ನಾನು ಇನ್ನೊಂದ್ಸಲಿ ಹೊರಗೆ ಬರಲ್ಲ ನಿಮ್ಮ ಜೊತೆ. ನಿಮಗೆ ನಾಚಿಕೆ ಆಗೋ ಕೆಲಸ ಯಾವುದೂ ಮಾಡಲ್ಲಮ್ಮ. ಇದೊಂದು ಸರಿ ನನ್ನ ಕ್ಷಮಿಸ್ಬಿಡು. ಮಾಡೋದೆಲ್ಲ ಮಾಡೋದು, ಆಮೇಲೆ ನನ್ನ ಕ್ಷಮಿಸು ಅಂತ ಸಾರಿ ಕೇಳೋದು, ಇದೇ ಆಯ್ತು ನಿಮ್ಮದು. ರಚನಾ ಹೀಗೆ ವಾದ ಮಾಡ್ತಾ ಮಾಡ್ತಾ ಮನೆಗೆ ಬರ್ತಾರೆ. ಅವತ್ತಿನಿಂದ ಸುಮತಿ ಮಗ ಸೊಸೆ ಜೊತೆ ಎಲ್ಲಿಗೂ ಹೋಗ್ತಾ ಇರಲ್ಲ. ರಚನಾ ಮತ್ತೆ ಕಾರ್ತಿಕ್ ಕೂಡ ಸುಮತಿಯಿಂದ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಎಲ್ಲಿಗೆ ಹೋದ್ರು ಅವಳನ್ನು ಕರೀತಾ ಇರಲ್ಲ. ಆದರೆ ಸುಮತಿಗೆ ಮಾತ್ರ ತನ್ನ ಸೊಸೆ ಮೇಲಿರೋ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿರಲ್ಲ. ಮಾರನೇ ದಿನ ಸುಮತಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರ್ತಾಳೆ. ರಚನಾ ಮೊಬೈಲ್ ನೋಡ್ತಾ ರೂಮಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಸುಮತಿ ಬರ್ತಾಳೆ. ಅಮ್ಮ ರಚನಾ, ನಿಂಗೆ ಅಂತ ಒಂದು ಸೀರೆ ತಂದಿದ್ದೀನಿ, ಇಷ್ಟ ಆಗುತ್ತಾ ನೋಡಮ್ಮ. ನಾನು ಮತ್ತೆ ಪಕ್ಕದ ಮನೆ ಕಲ ಪೇಟೆಗೆ ಹೋಗಿದ್ವಿ,
ಅಲ್ಲಿ ಸೀರೆ ನೋಡಿದೆ, ತುಂಬ ಚೆನ್ನಾಗಿತ್ತು. ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು, ಅದಕ್ಕೆ ತಗೊಂಡ್ಬಂದೆ. ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಗೋದಾ? ನೀವು ನಾನು ಇಷ್ಟಪಡೋ ಅಂತ ತಂದಿದ್ರೆ ತಾನೇ ನನಗಿಷ್ಟ ಆಗೋಕೆ. ಈಗಿನ ಫ್ಯಾಷನಲ್ಲಿ ಫ್ಯಾಷನ್ ಆಗಿರೋದು ಫ್ಯಾನ್ಸಿ ಸೀರೆ, ಸಿಲ್ಕು, ಹೀಗೆ ಎಷ್ಟೊಂದು ವೆರೈಟೀಸ್ ಇರುತ್ತೆ. ಅಷ್ಟೆಲ್ಲ ವೆರೈಟೀಸ್ ಇದ್ದಂತೆ ನೀವು ನೋಡಿದ್ರೆ ಹಳೇ ರೇಷ್ಮೆ ಸೀರೆ ತಗೊಂಡು ಬಂದಿದ್ದೀರಾ. ಅದು ನಿಮ್ಮ ಟೇಸ್ಟಿಗೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ ನನಗೀಗ. ಹಳ್ಳಿ ಕಡೆ ಎಲ್ಲ ಡೈಲಿ ಕೆಲಸ ಮಾಡಿಬಿಟ್ಟು ಯಾವತ್ತಾರು ಒಂದಿನ ಸೀರೆ ಉಟ್ಕೊಂಡು ಫಂಕ್ಷನಿಗೆ ಹೋಗ್ತಾರಲ್ಲ, ಹಾಗಿದೆ ಈ ಸೀರೆ. ಕಸ ಗುಡ್ಸೋರು ಯೂಸ್ ಮಾಡಲ್ಲ ಇಂಥ ಸೀರೆನ, ಅಷ್ಟು ಫ್ಯಾನ್ಸಿಯಾಗಿ ಸ್ಟೈಲಿಶ್ ಆಗಿರ್ತಾರೆ. ಅಲ್ಲಮ್ಮ ರಚನಾ, ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಸೀರೆನ ಬದಲಾಯಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬದಲಾಯಿಸ್ಕೊಂಡು ಬರೋಣವಾ? ಅಯ್ಯೋ ಬೇಡ ಬಿಡಿ ಅತ್ತೆ, ನಮ್ಮ ಮನೆಗೆ ಹೇಗೂ ಕೆಲ್ಸಕ್ಕೆ ಬರ್ತಾಳಲ್ಲ, ಅವಳಿಗೆ ಕೊಡೋಕ್ಕಾಗುತ್ತೆ. ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ನಂದೊಂದು ಸೀರೆ ಕೊಡಿ, ನನಗೊಂದು ಸೀರೆ ಕೊಡಿ ಅಂತ. ನನ್ನ ಹತ್ರನೂ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಯಾವುದು ಹಳೆ ಸೀರೆ ಸಿಕ್ಕಿರಲಿಲ್ಲ. ಇವಾಗ ನೀವು ಈಗ ತಂದು ಕೊಟ್ರಲ್ಲ, ಇದನ್ನೇ ಕೊಡೋಣ ಬಿಡಿ, ಅವಳಿಗಾರು ಯೂಸ್ ಆಗುತ್ತೆ. ಸೊಸೆ ರಚನಾ ಮಾತಿಂದ ಬೇಜಾರಾಗಿದ್ದ ಸುಮತಿ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ. ಸಂಜೆ ಕಾರ್ತಿಕ್ ಆಫೀಸಿಂದ ಮನೆಗೆ ಗಿಫ್ಟ್ ತಗೊಂಡು ಬರ್ತಾನೆ. ರಚನಾ ಸುಮ್ಮನೆ ಕೂತಿರ್ತಾಳೆ. ಅರೆ ರಚನಾ, ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ಇನ್ನೇನು ಮಾಡಲಿ ಹೇಳಿ, ನನ್ನ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ ನಿಮ್ಮಮ್ಮ. ರಚನಾ, ಸುತ್ತಿ ಬೆಳೆಸಿ ಮಾತಾಡಬೇಡ. ಅಮ್ಮ ನಿನ್ಗೇನು ಮಾಡಿದ್ಲು ಹೇಳು ಫಸ್ಟು. ನಾನಿಲ್ಲದೆ ನಿಮ್ಮಮ್ಮ ಏನು ಮಾಡೋದೇ ಇಲ್ವಾ? ಎಲ್ಲದಕ್ಕೂ ನನ್ನೇ ಕರೀತಾರೆ. ನನಗಂತೂ ಹಿಂಸೆ ಆಗತ್ತೆ. ಏನು ಬೇಕಾದರೂ ನನ್ನೇ ಕರೀತಾರೆ, ಏನು ಮಾಡಬೇಕಂದ್ರೂ ನನ್ನೇ ಕೇಳ್ತಾರೆ. ನನಗಂತೂ ನಿಮ್ಮಮ್ಮನ ಜೊತೆ ಹೇಗಿ ಹೇಗಿ ಸಾಕಾಗಿದೆ. ಇವತ್ತಂತೂ ಒಂದು ಸೀರೆನೇ ತೊಗೊಂಬಂದ್ಬಿಟ್ಟಿದ್ದಾರೆ ನನಗೋಸ್ಕರ. ಆ ಸೀರೆ ನೋಡಿದ್ರೆ ಅಜ್ಜಿಯವ್ರು ಉಡೋಕ್ಕೂ ಚೆನ್ನಾಗಿಲ್ಲ, ಅಷ್ಟು ಖರಾಬಾಗಿದೆ. ಅದನ್ನು ನನಗೋಸ್ಕರ ತೊಗೊಬಂದಿದ್ದಾರೆ ನಿಮ್ಮಮ್ಮ. ರಚನಾ, ಅಮ್ಮನಿಗೆ ನಿನ್ ಕಂಡ್ರೆ ತುಂಬ ಇಷ್ಟ ಕಣೆ, ಅದಕ್ಕೆ ಎಲ್ಲದಕ್ಕೂ ನಿನ್ನೆ ಕರೀತಾರೆ. ಏನು ಮಾಡೋದಾದ್ರೂ ನಿನ್ನೆ ಕೇಳ್ತಾರೆ. ರಚನಾ, ನೀನು ಅವ್ರ ಸೊಸೆ ಅಂತ ಅವ್ರಿಗೆ ತುಂಬ ಗೌರವ ಇದೆ ಕಣೆ, ಅದಕ್ಕೋಸ್ಕರನೇ ನನ್ನ ಸೊಸೆ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ತಿರುಗ್ತಾರೆ. ಅಷ್ಟು ಆಸೆ ಮಾಡ್ತಾರೆ ನಿನ್ನ. ನೀನು ಯಾಕೆ ಅದನ್ನು ಹಿಂಸೆ ಅನ್ಕೊತೀಯ? ನೋಡು ರಚನಾ, ನಿನಗೆ ನನ್ನ ಅಮ್ಮನಂತ ಅತ್ತೆ ಸಿಕ್ಕಿರೋದು ನಿನ್ನ ಪುಣ್ಯ. ಈಗ ನೀನೇ ಯೋಚನೆ ಮಾಡು, ಯಾವತ್ತೇ ಎಲ್ಲ ರೆಸ್ಪಾನ್ಸಿಬಿಲಿಟಿನ ಸೊಸೆ ಕೊಡ್ತಾರೆ? ಅಷ್ಟು ಫ್ರೀಡಮ್ ಕೊಟ್ಟು ಯಾರಾದರೂ ಇರ್ತಾರಾ? ನನ್ನಮ್ಮ ನೋಡು, ನಿನ್ನಿಂದಾನೇ ಬೆಳ್ಕರಿಯುತ್ತೆ ಅನ್ನೋ ಥರ ಮಾಡ್ತಾಳೆ. ನೀನು ಲಕ್ಕಿ ಕಣೆ. ಸಾಕು ನೋಡಿ, ಸುಮ್ಮನೆ ಇರಿ. ನಿಮ್ಮಮ್ಮನ ವಹಿಸ್ಕೊಂಡು ಬರಬೇಡಿ ನನ್ನ ಹತ್ರ. ಸರಿ, ನೀನು ಮತ್ತೆ ಸಿಟ್ ಮಾಡ್ಕೊಬೇಡ. ನಾನು ನಿನಗೆ ಗಿಫ್ಟ್ ತಂದಿದ್ದೀನಿ ನೋಡು, ಚೆನ್ನಾಗಿದ್ಯಾ? ಹಾಕೊಂಬ ಹೋಗು. ರೀ, ನೀವು ತಂದ್ಕೊಟ್ಟಿದ್ದ ಬಟ್ಟೆ ಎಷ್ಟು ಚೆನ್ನಾಗಿದೆ. ನನ್ನ ಟೇಸ್ಟ್ ನಿಮ್ಮ ಟೇಸ್ಟ್ ಎರಡೂ ಸೇಮ್ ಇದೆ ಕಣ್ರಿ. ನಿಜವಾಗ್ಲೂ ಈ ಬಟ್ಟೆ ನನಗೆ ತುಂಬ ಇಷ್ಟ ಆಯ್ತು ರೀ. ಥ್ಯಾಂಕ್ ಯು ಸೋ ಮಚ್. ರಚನಾ ಹೀಗೆ ಗಂಡನ ಹೊಗಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವಳ ಫ್ರೆಂಡ್ ಸಿರಿ ಕಾಲ್ ಬರುತ್ತೆ. ಹಾಯ್ ರಚನಾ, ಹೇಗಿದೆಯೇ? ಕಾಲ್ ಮಾಡಿದೆ, ನೀನು ಸಿಗದೆ ಎಷ್ಟು ದಿನ ಆಯ್ತಲ್ವೇನೆ? ಹೌದು ಕಣೆ ಸಿರಿ, ಏನೇ ಅಪರೂಪಕ್ಕೆ ಕಾಲ್ ಮಾಡಿದೀಯಾ? ಏನಿಲ್ಲ ಕಣೆ, ನಾಳೆ ನನ್ನ ಮಗನ ನಾಮಕರಣ ಇದೆ. ನೀನು ನಿನ್ನ ಗಂಡ ಎಲ್ಲರೂ ಬನ್ನಿ ಆಯಿತಾ? ಹಾಂ, ಹಾಗೆ ನಿಮ್ಮ ಅತ್ತೆನ ಕರ್ಕೊಂಬಾರೆ, ಮರೀದೇ ಕರ್ಕೊಂಬ ಆಯಿತಾ? ಮಿಸ್ ಮಾಡಲೇಬೇಡ. ಅದು ಸಿರಿ, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಕಣೆ, ಬರೋಕ್ಕಾಗಲ್ಲ ಅನಿಸುತ್ತೆ. ನೋಡು ರಚನಾ, ಎಷ್ಟೇ ಬ್ಯುಸಿ ಇದ್ದರೂ ಕರ್ಕೊಂಡು ಬಾ ಅಷ್ಟೇ. ನಿಮ್ಮ ಅತ್ತೆ ಕರ್ಕೊಂಡು ಬರೋದು ಮಾತ್ರ ಮರಿಬೇಡ ಪ್ಲೀಸ್ ಕಣೆ. ಸರಿ ಕಣೆ, ನಂಗೆ ಲೇಟ್ ಆಯಿತು, ಬಾಯ್. ಅಯ್ಯೋ ರಾಮ, ಅಲ್ಲ ನಾನು ಇವಳಿಗೆ ಫ್ರೆಂಡ್ ಆಗಿದ್ದೀನಿ, ನನ್ನ ಕರೆಯೋಕ್ಕಿಂತ ಜಾಸ್ತಿ ನಮ್ಮ ಅತ್ತೆನೇ ಕರೆದ್ಲಲ್ಲ. ಕಾರ್ತಿಕ್, ನನ್ನ ಫ್ರೆಂಡ್ ಸಿರಿ ಕಾಲ್ ಮಾಡಿದ್ಲು. ನಾಳೆ ಅವಳ ಮಗನ ನಾಮಕರಣ ಅಂತೆ, ಎಲ್ಲರೂ ಬರಬೇಕಂತೆ. ನಿಮ್ಮ ಅಮ್ಮನೂ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾಳೆ. ಅಯ್ಯೋ ದೇವ್ರೆ, ಇನ್ನು ಏನೇನು ಎಡವಟ್ ಮಾಡ್ತಾರೋ ಅವ್ರ ಮನೇಲಿ, ಅದೆಷ್ಟು ಮರ್ಯಾದೆ ಹೋಗುತ್ತೋ. ಮಾರನೇ ದಿನ ರಚನಾ, ಕಾರ್ತಿಕ್, ಸುಮತಿ 3 ಜನನು ಸಿರಿ ಮನೆಗೆ ಬರ್ತಾರೆ. ಆಂಟಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲಿ ಬರಲ್ವೋ ಅಂತ ನಾನಂತೂ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ. ಸದ್ಯ ಬಂದ್ರಲ್ಲ, ನನಗಂತೂ ತುಂಬ ಖುಷಿ ಆಯಿತು ಆಂಟಿ ನಿಮ್ಮನ್ನು ನೋಡಿ. ರಚನನ್ ಫ್ರೆಂಡ್ ಸಿರಿ ರಚನನ್ನ ಬಿಟ್ಟು ಅವಳ ಅತ್ತೆನ ಮಾತಾಡಿಸಿದಾಗ ಅವಳು ಸ್ವಲ್ಪ ಶಾಕ್ ಆಗ್ತಾಳೆ. ಇದೇನಪ್ಪ, ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಆಗಿದ್ದವಳು ನನ್ನ ಮಾತಾಡಿಸ್ದೆ ನಮ್ಮ ಅತ್ತೆನ ಮಾತಾಡಿಸಿದಾಳಲ್ಲ ಅಂತ. ಹೀಗೆ ಯೋಚನೆ ಮಾಡ್ತಾ ಇರುವಾಗಲೇ ಸಿರಿ ಅತ್ತೆ ರೇಖಾ ಅಲ್ಲಿಗೆ ಬರ್ತಾಳೆ. ಸುಮತಿ ಅವರೇ, ಹೇಗಿದ್ದೀರಾ? ನಾನು ಸಿರಿ ಹತ್ರ ಹೇಳಿದ್ದೆ, ರಚನಾಂಗೆ ಹೇಳಮ್ಮ, ಮರೀದೆ ಕರ್ಕೊಂಬರೋಕೆ ಹೇಳು ಅಂತ. ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಅಮ್ಮ ರಚನಾ, ನೀನು ತುಂಬ ಅದೃಷ್ಟ ಮಾಡಿದೆಯಮ್ಮ.
ಅದಕ್ಕೆ ಇಂಥ ಒಳ್ಳೆ ಅತ್ತೆನ ಪಡ್ಕೊಂಡಿದ್ಯಾ. ಹಾಂ, ಏನು ಹೇಳ್ತಾ ಇದ್ದೀರಾ ಆಂಟಿ ನೀವು? ಹೌದು ಕಣೆ ರಚನಾ, ಮೊನ್ನೆ ನಿಮ್ಮ ಅತ್ತೆ ಮಾಲಿಗೆ ಬಂದಿದ್ರು ನಿನಗೆ ಬಟ್ಟೆ ತಗೊಳ್ಳೋಕೆ ಅಂತ. ನಿನಗೆ ಸೀರೆ ತಂದುಕೊಟ್ಟಿದ್ದಾರಲ್ಲ, ಆ ಸೀರೆ ನನಗೆ ತುಂಬ ಇಷ್ಟ ಆಗಿತ್ತು ಕಣೆ. ಆದರೆ ನಿಮ್ಮತ್ತೆ ನೀನು ಹುಟ್ಟಿದಬ್ಬಕ್ಕೆ ಗಿಫ್ಟ್ ಮಾಡಬೇಕು ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಆ ಸೀರೆ ಕೊಡಮ್ಮ ಅಂತ ಕೇಳ್ಕೊಂಡ್ರು ಗೊತ್ತಾ. ಅದಕ್ಕೆ ನಾನು ಆ ಸೀರೆ ಕೊಟ್ಟೆ. ಅದು ಅಲ್ಲದೆ ನನ್ನ ಸೊಸೆ ತುಂಬ ಚೆನ್ನಾಗಿದ್ದಾಳೆ, ಅವಳಿಗೆ ಈ ಸೀರೆ ತುಂಬ ಮ್ಯಾಚ್ ಆಗುತ್ತಮ್ಮ, ಕೊಡು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಪಾಪ ಅನಿಸ್ಬಿಡ್ತು ಕಣೆ, ಯಾರಿಗೆ ಸಿಗ್ತಾರೆ ಹೇಳು ಇಂಥ ಅತ್ತೆ. ಹೌದಮ್ಮ ರಚನಾ, ಅಷ್ಟೇ ಅಲ್ಲದೆ ನಿನ್ನ ಬಗ್ಗೆ ತುಂಬ ಹೊಗಳ್ತಾ ಇದ್ರು. ನನ್ನ ಸೊಸೆ ಹಾಗೆ, ನನ್ನ ಸೊಸೆ ನನ್ನ ಮಗಳಿದ್ದಾಗೆ, ಹಾಗೆ ಹೀಗೆ, ನನ್ನ ಮಗ ಸೊಸೆನೇ ನನ್ನ ಪ್ರಪಂಚ. ಸ್ವಲ್ಪ ಹೇಳಿಲ್ಲ ಗೊತ್ತಾ ನಿಮ್ಮ ಬಗ್ಗೆ? ನಿಜ ಕಣಮ್ಮ, ನನಗಂತೂ ನಿಮ್ಮ ಅತ್ತೆ ನೋಡಿದ್ಮೇಲೆ ಗೊತ್ತಾಗಿದ್ದು ಅತ್ತೆ ಹೇಗಿರಬೇಕು, ಸೊಸೆನ ಎಷ್ಟು ಪ್ರೀತಿ ಮಾಡಬೇಕು ಅಂತ. ನಾನು ಇವಾಗ ನಿಮ್ಮ ಅತ್ತೆ ನೋಡ್ಬಿಟ್ಟು ಕಲ್ತಿದ್ದೀನಿ ನನ್ನ ಸೊಸೆನ ಹೇಗೆ ನೋಡ್ಕೊಳ್ಬೇಕು ಅಂತ. ನೋಡಿದ್ಯಾ ರಚನಾ, ಅಮ್ಮನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅದಕ್ಕೆ ಅವ್ರು ನಿನ್ನ ಕೇಳದೆ ಏನೂ ಮಾಡಲ್ಲ. ನೀನು ಅಂದರೆ ಅಷ್ಟು ಗೌರವ. ಆದರೆ ನೀನು ಮಾತ್ರ ಯಾವುದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಅವ್ರ ಪ್ರೀತಿನ ಹಿಂಸೆ ಅಂತ ತಪ್ಪಾಗಿ ತಿಳ್ಕೊಂಡೆ. ಹೌದಮ್ಮ ರಚನಾ, ನಿನ್ನ ಅತ್ತೆ ಪಡೆಯೋಕೆ ನೀನು ತುಂಬ ಪುಣ್ಯ ಮಾಡಿದೀಯಾ. ಈಗಿನ ಕಾಲದಲ್ಲಿ ಯಾರು ನೋಡ್ಕೋತಾಳೆ ಹೇಳೋ? ಸೊಸೆನ ಸ್ವಂತ ಮಗಳ ಥರ, ಅದು ಈಗಿನ ಪ್ರಪಂಚದಲ್ಲಿ ಯಾರೂ ಇಲ್ಲಮ್ಮ. ನಿನ್ನ ಅತ್ತೆಗೆ ಯಾರೂ ಸಾಟಿ ಇಲ್ಲ. ಎಲ್ಲರೂ ಹೇಳೋ ಮಾತು ಕೇಳಿ ರಚನೆಗೆ ನಾನು ಅತ್ತೆನ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅನ್ನೋದು ಅರ್ಥ ಆಗುತ್ತೆ. ಹೌದು ಅತ್ತೆ, ನಾನು ನಿಮ್ಮನ್ನ ತುಂಬ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ನಿಮ್ಮ ಪ್ರೀತಿನ ಹಿಂಸೆ ಅಂದ್ಕೊಂಡೆ. ಸಾರಿ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ಇನ್ನು ನಿಮ್ಮನ್ನ ನನ್ನ ಅಮ್ಮನ ಥರನೇ ನೋಡ್ಕೊಳ್ತೀನಿ. ಯಾವತ್ತೂ ಹೀಗೆ ಮಾಡಲ್ಲ ಅತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ರಚನಾ, ಹೀಗೆಲ್ಲ ಮಾತಾಡಬಾರ್ದು ಮಗಳೇ. ನನಗೆ ಅಂತ ಯಾರಿದ್ದಾರೆ ಹೇಳು? ನೀವೇ ಇಬ್ರು ತಾನೇ, ನೀವೇ ನನ್ನ ಪ್ರಪಂಚ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.